ಯಾಕೆ ಚಿನ್ನ ಉಳ್ತೀಯ? ಈ ನಮ್ಮನಿ ನಾಯಿಗೈತೆ ಒಂದು ಸಲ ಜೊಲ್ ಸುರ್ಸ್ಕೊತಿ ಬೆನ್ನ ಹತ್ತಿ ಅಲ್ಲ ನೀನು. ಸ್ವಾಭಾವಿಕ. ಒಂದು ಹೆಣ್ಣು ನಾಯಿ ಇದ್ದಲ್ಲಿ ಒಂದು ಗಂಡು ನಾಯಿ ಇರೋ ಸ್ವಾಭಾವಿಕ. ಇದು ಪ್ರಕೃತಿ ನಿಯಮ. ಆದಿ ಕಾಲದಿಂದನೂ ನಡ್ಕೊತ ಬಂದದ್ದೈತಿ. ಆದ್ರೆ ನೀ ಹೀಗ್ ಮಾಡಬಾರ್ದಿತ್ತು. ಒಂದು ತಿಳ್ಕೋ ಕುರಿ ಹಾಲಿನಾಗ ನೊರೆ ಜಾಸ್ತಿ, ಕುರುಬನ ಹೃದಯದಾಗ ಪ್ರೀತಿ ಜಾಸ್ತಿ. ಅಂತ ಪ್ರೀತಿ ಅರ್ಥ ಮಾಡ್ಕೊಲಾರ್ದ ನನ್ನ ಪ್ರೀತಿ ಓದ್ ನಾಯಿಗೆ ಹೋಲಿಸಿದ್ಯಾ? ಅದೆಂತ ನಾಯಿ ಪ್ರೀತಿನ ಅದ್ರ ಮೂತಿ ಆದ್ ನೋಡಂಗಿಲ್ಲ, ಅದ್ರ ಮೂತಿ ಆದ್ ನೋಡಂಗಿಲ್ಲ. ಅದು ಅಲ್ಲೇ ತ್ರಾಸ್ನಾಗ ಐ ಹತ್ತಿರ್ತೈತಿ, ಇದು ಹುರುಪ್ನಾಗ ಹಡ್ರ ಹತ್ತಿರ್ತೈತಿ. ಬಾಲದ ಮೇಲೆ ಕಾಲ್ ತೆಗಿ ನಾಯಿ ಸಾಯಿ ಹೊಡೆದದನ್ನ. ಈಗ ಅರ್ಥ ಮಾಡ್ಕೊಂಡು ಪ್ರೀತಿ ಸುಚ್ಚಿಲ್ಲ. ಯಾವ್ದ್ರ ಉದ್ಯೋಗ ಯಾವ್ದ್ರ ಬಗ್ಸಿ ಮಣ್ಣನಂತ ಹುಡುಗಿಯರ್ ನಿನ್ನ ಬೆನ್ನ ಹತ್ತಾರ. ನಾ ಎಲ್ಲ ಬಗ್ಸಿ ಮಾಡ್ಬೇಕಂತ ಮಾಡಿದ್ದೆ ಕರೆ. ಆದ್ರೆ ಏನ್ ಮಾಡ್ಲಿ, ಯಾರು ನನಗೆ ಆಗಲ್ದವ್ರು ಲಿಂಬಿಕಾಯಿ ಕಂಚಿಕಾಯಿ ತುರುಕಿ ಮಾಡಿಸ್ಬಿಟ್ಟಾರ ರವಿ. ಯಾವ್ರ ಗುದ್ದಾಡ್ ತುರ್ಕ್ಯಾರತ್ ಕಾಣತ್ತ. ಅದಕ್ಕೆ ಅಲ್ಲಿ ಕಂಚಿಕಾಯಿ ಲಿಂಬಿಕಾಯಿ ಹೋಗಿತ್ತದು, ಅದಕ್ಕೆ ನಾಟಿ ಬಿಟ್ಟತವಿ. ಇವು ಮೀನ್ ನನಗೆ ಒಂದೇತೆ ಇದ್ದಾಗ ಗೌರ್ಮೆಂಟ್ ಜಾಬ್ ಬಂದಿತ್ತು. ನೀನು ಒಂದೇತೆ ಇದ್ದೆ ಗೌರ್ಮೆಂಟ್ ಜಾಬ್ ಅದ್ಯಾವ್ದು ಬಂದಿತ್ತು? LKG UKG ಹುಡುಗರು ಟ್ಯೂಷನ್ ಹೇಳು ನೌಕರಿ ಬಂದಿತ್ತು ನನಗೆ. ಏನಂತ ಹೇಳ್ಕೊಡ್ತಿದ್ಯಪ್ಪ? ಹೇಳ್ತಿದ್ದೆ A for egg rice, B for boiled egg, C for chicken 65. ಆಪಲ್ ಅಂದ್ರ ಹಂದಿ, ಟೈಗರ್ ಅಂದ್ರ ಮಲ. ಆಪಲ್ ಅಂದ್ರ ಹಂದಿ, ಟೈಗರ್ ಅಂದ್ರೆ ಮಲ. ಹಂಗ ಸೈಡ್ ನಿಂತು ಬಿಗಿ ಮಾಡಬಾರ್ದು, ಅದನ್ನ ಸಡ್ಲು ಬಿಡ್ಬೇಕು. ಮಲ ತೀರಾ ಅಟ್ಟ ಮತ್ ಸಡ್ಲು ಬಿಡಬೇಡ. ಮಲ ಸೌತದು ನೋಡಿ, ಅದ್ರಾಗ ಸಣ್ಣಂಗ್ ಸಡ್ಲು ಬಿಟ್ಟು ಮಲ. ಈಗ ಕಲ್ತಿ. ಗುಡ್, ವೆರಿ ಗುಡ್ ಗರ್ಲ್ ಕಲ್ತಿ. ಅದನ್ನ ನಮ್ಮಪ್ಪ ಇಂಥದೆಲ್ಲ ಕಲಿಸ್ಬಿಟ್ಟೆ ಅಂದ್ರೆ ಹುಡುಗರು ಏನಕ್ಕಾರನ ಬೇಡಪ್ಪ ಅಂತೇಳಿ ಕಾಲ್ ಹಿಡ್ದ ಜಗ್ಗಿ ಹಿಂದಕ್ಕೆ ಹೋಗದ್ ಬಿಟ್ಟ. ಹುಡುಕಾಡಿದೆ ಒಂದು 4-5 ಕನ್ಯೆ, ಯಾರು ಮದುವೆ ಆಗ್ಲಿಲ್ಲ. ಏನಿರ್ಬೋದು ಅಂತ ದೊಡ್ಡವ್ರಿಗೆ ಕೇಳಿದೆ. ನೋಡಪ್ಪ ಉದ್ಯೋಗ ಮಾಡ್ಲಾರ್ದ ಹೆಣ್ಣು ಕೊಡಂಗಿಲ್ಲ ಅಂದ್ರು. ನಮ್ಮ ದೋಸ್ತಿಗೆ ಹೇಳಿದೆ, ನಾನು ಮದುವೆ ಆಗ್ಬೇಕು ದೋಸ್ತ, ಯಾವ್ದಾರ ಒಂದು ನೌಕರಿ ಕೊಡ್ಸಂದ. ಕರ್ಕೊಂಡೋಗಿ ಉಡಾಳ ದೋಸ್ತ ಒಂದು ಬಜಾಜ್ ಫೈನಾನ್ಸ್ ಕಂಪ್ನಿ ಕೆಲ್ಸಕ್ಕೆ ಸೇರಿಸಿದ್ದ. ಫೈನಾನ್ಸ್ ಕಂಪ್ನಿ ಕೆಲ್ಸಕ್ಕೆ ಸೇರಿಸಿದ್ದ. ಇನ್ನು ಎಲ್ಲರ ಕೆಲಸ ಮಾಡ್ಬೇಕು, ಆದ್ರೆ ಇಂತಲ್ಲಿ ಒಟ್ಟ ಕೆಲಸ ಮಾಡ್ಬೇಕು. ವಾರ ಗಂಟ್ಲೆ ದುಡಿಸ್ಕೊಡ್ತಾರ, ಒಂದಿನೂ ಸೂಟಿನ ಕೊಡ್ಲಿಲ್ಲ ಅವ್ರು. ಸರ್ ಹಿಂಗಾದ್ರೆ ನಾ ಕೆಲಸ ಬಿಟ್ಟು ಹೋಗ್ತೀನಿ ಸರ್ ಅಂದೆ. ಹಂಗೆಲ್ಲ ಮಾಡ್ಬೇಡಪ್ಪ, ನಿನಗೇನ್ ತ್ರಾಸ ಇರ್ತದ, ಫೋಟೋ ಹೊಡೆದು ಗ್ರೂಪಿಗೆ ಹಾಕಂತಿದ್ರ. ಒಂದ್ ದಿವ್ಸ ನಮ್ಮ ಆಯ್ ತಿರ್ಕೊಂಡಿದ್ದಳು, ಹೆಣ ಫೋಟೋ ಹೊಡೆದು ಹಾಕಿದ್ದೆ. 2ನೇ ದಿವ್ಸ ಜ್ವರ ಬಂದಿದ್ದು, ರಿಪೋರ್ಟ್ ಫೋಟೋ ಹೊಡೆದು ಹಾಕಿದ್ದೆ. 3ನೇ ದಿನ ಹೊಟ್ಟೆ ಕಡ್ದು ಜಾಡ್ಸಾಕತ್ತಿತ್ತು, ಒಡ್ಡಿನ ಮೇಲೆ ಕೂತಿದ್ದೆ, ಚರಿಗೆತ್ತು ಒಂದು ಪಟ್ಟ ಸೆಲ್ಫಿ ಹೊಡೆದು ಹಾಕಿಬಿಟ್ಟಿದ್ದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅದ ಸಮಸ್ಯೆ ನಾನು ಕಾಲ್ಮರ್ಲೆ ಹೊಡಿಸಿದ್ದು. ಪಗಾರ ಹೆಚ್ಚು ಮಾಡ್ತನಂತ ಆಫೀಸ್ ಕರೆಸಿ ಬಾಯಾಗ ಚಪ್ಪಲ್ ತುರ್ಕಿ ನೆತ್ತಾಗ ತೆಗ್ದಿದ್ರ. ಅವ್ರು ಬಾಯಾಗ ಚಪ್ಪಲ್ ಇಟ್ಟದ್ ನನಗೇನು ಅಸಹ್ಯ ಅನಿಸ್ಲಿಲ್ಲ, ಹಸಿ ತುಳಿದು ಇಟ್ಟಿದ್ರ ಅವ್ರು. 15 ದಿನ ಬಾಯಿ ಘಮ ಸಿರ್ಗಂದು ವಾಸನೆ ನನ್ನ ಅರಿತ್. ಅದಕ್ಕೆ ಅದನ್ನ ಬಿಟ್ಟು ನಮ್ಮ ಮೌಗೆ ಯಾವ್ದಾರು ಸ್ವಂತ ಬಿಸ್ನೆಸ್ ಮಾಡ್ತೀನಿ ಮಮ್ಮಿ ಅಂದೆ. ಶಿಸ್ತ ಉದ್ದಿನ ಬೇಳೆ ಹಾಕಿ ವಡಾ ಇಡ್ಲಿ ಮಾಡಿಕೊಟ್ಲು. ರೈಲ್ವೆ ಸ್ಟೇಷನ್ಗೆ ಹೋದೆ. ಯಾರಿಗಿಡ್ಲಿ ಅಂದೆ. 80-90 ವರ್ಷದ ಮುದುಕಿದ್ದಳಕ್ಕಿಗೆ ಏನ್ ಕೇಳ್ತೀವಿ ಶಿವ ಹೆಣ್ಮ, ಎಡ್ಡು ತೆಗದ್ ನೀ ಏನ್ ಇಡ್ತೀವ, ಬಾಡೆ ನಾನು ಇಡ್ತಾನ ಅಂದಕ್ಕೆ ನಾ ಬಾಯಾಗ ಇಟ್ಟಿದ್ದಳವ. ಏನದು ಹರ್ದದ್ದು 10 ನಂಬರ್ ಹವಾಯಿ, ಒಂದು 9 ನಂಬರ್ ಇತ್ತು, ಒಂದು 10 ನಂಬರ್ ಇತ್ತು. 2 ವಾರ ಸಮ ಇಟ್ಟಿದ್ದಳು ಅಂದ್ರೆ ಹಾಕೊಳಕರ ಹಾಕಿದ್ದು ಬಾಯಾಗ ಇಟ್ಕೊಂಡ್ ಬರ್ತಿದ್ದೆ. ಹಂಗಾಗೈತೆ ನಾನು ಅಳಬಾರ. ಅದಕ್ಕೆ ಯಾವ್ದು ದುಡಿಬಾರ್ದು, ಆರಾಮ್ ತಿಂದುಂಡು ಇರ್ಬೇಕ ಡಿಸೈಡ್ ಮಾಡಿಬಿಟ್ಟು ನಾವು. ಅಲ್ಲ ನಿನ್ನ ಹತ್ರ ಏನೈತಿ ಅಂತ ನಾನು ಮದುವೆ ಆಗ್ಬೇಕು. ನನ್ನ ಹತ್ರ ಏನೈತಿ ನಮ್ಮ ಅಂತ ಮರ್ತಕ್ಕೆ ಎಲ್ಲರ ತೆಕ್ಕೂ ಏನೈತಿ ಅದೈತಿ ನನ್ನ ಕಡೆ. ನಿನಗೆ ಏನ್ ಬೇಕು ಅದನ್ನ ಕೇಳ. ನಾನು ಆಸ್ತಿ ಅಂತಸ್ತು, ಮನಿ, ಉದ್ಯೋಗ, ನೌಕರಿ. ಆಸ್ತಿ ಅಂತಸ್ತು ಬೇಕಾ? ಎದಕ್ ಬೇಕಲಿ ಅದ? ಕೂತು ತಿನ್ನಕ. ನಿಮ್ಮ ದನದಂತ ದನ ಹರಿಗಾಡಿ ಮೇವ್ತಾವ, ನಿನಗೇನು ಅಳಗಲ್ಲ. ಭಗವಂತ ಕಮ್ಮನು ರಾಟಿ ಗಿಟ್ಟಿ ಕೊಟ್ಟಾನ, ದುಡ್ಕೊಂಡು ತಿನ್ನೋದು ಕಲೀರಿ. ಅಲ್ಲ ಬರೀ ನೌಕರದವ ಬೇಕಾ ನಿನಗ? ಯಾಕೆ ನಿಮ್ಮ ಅಪ್ಪ ಹಂಗ ಹೇಳ್ಕೊಟ್ಟಾನ? ನಿಮ್ಮ ಅಪ್ಪಗೆ ಚಂದಂಗ ತಿಳಿಸಿ ಹೇಳು. ಏನಂತ? ಅಪ್ಪ ನೌಕರದವ ಬೇಡ, ರೈತನ ಮಕ್ಳೇನ್ ಪಾಪ ಮಾಡಿಲ್ಲ, ನೌಕರದವ ಅಂದ. ಲಾಕ್ಡೌನಿಗೆ ಎಲ್ಲ ನೌಕರದವ್ರು ಹೊಯ್ಕೋತ ಕೂತ್ರ ನಿಮ್ಮಂತಾರ ಹೊಟ್ಟಿಗೆ ಅನ್ನ ಹಾಕಿದಾರ. ಒಬ್ಬ ರೈತನ ಮಕ್ಳು ಮರಿಬೇಡ ಅಂತೇಳು. ನಿಮ್ಮವ್ರು ನೌಕರಿದಾರು. ನಿಮ್ಮವ್ರು ನಿಮ್ಮ ಗಂಡುಗಳು ಕೋಟಿ ಗಂಟ್ಲೆ ಪಗಾರ ತಂದ್ರು ರೊಕ್ಕ ತಿನ್ನಕ್ ಬರಂಗಿಲ್ಲ. ಒಬ್ಬ ರೈತನ ಮಕ್ಳು ಬೆಳೆದು ಅನ್ನನ ತಿನ್ಬೇಕು ನೆನಪಿಟ್ಟಾರೆ. ರೈತನ ಮಕ್ಕಳನ್ನ ವಾಲ್ಯ ಅಂದ್ ನೌಕರಿದವನ ಮದುವೆ ಯಾರು ಹಾಕಿರಿ? ನಿಮ್ಮವ್ರು ನೀವು ನಾವು ಬೆಳೆದು ಅನ್ನ ತಿನ್ನಂಗಲ್ಲ, ತುಪ್ಪ ತಿನ್ನಂಗ ಅನ್ನಕ್ ಬನ್ನಿ. ಮತ್ತೇನೋ ನಿಮ್ಮವ್ರು ಹೊಟ್ಟು ಉರ್ತಾವ, ನೌಕರಿ ಹತ್ತಾರ. ಇನ್ನೊಂದು 30-35 ದಾಟುಕ ತಲೆ ಕೂದಲು ಉದ್ರಕ್ಕವು. ಅತ್ತಾಗಿದ್ದ ಏನು ಲಗ್ನ ಆಗೋದು? ನಮ್ಮ ಜೀವನಕ್ಕೆ ನಮ್ಗೆ ಜಿಗುಪ್ಸಿ ಬರ್ತತಾವ. ನಾವು ಅತ್ತಾಗ ಏನು ಲಗ್ನ ಆಗ್ಬೇಕು, ಅಟ್ಟು ಮೀರಿ ಒತ್ತಾಯದ ಮೇಲೆ ಲಗ್ನ ಆದೀವಿ ಅಂದ್ರೆ ಅದು ನಮ್ಮ ಪಾಲಂಕರು ಆಗಿರಂಗಿಲ್ಲ. ಅದು ಸಂಚನ ನಾವು ಆಫೀಸ್ಗೆ ಹೋಗೋದು, ಇಲ್ಲಿ ಬಂದು ಬೇರೆ ನಾವು ಟ್ಯೂಷನನ್ನು ನಡೆಸಿರ್ತಾನೆ. ಯಾಕೆ ಬೇಕಪ್ಪ? ನಾವು ರೈತನ ಮಕ್ಕಳ ಮದುವೆ ಆದ್ವಿ ಅಂದ್ರೆ ಮುಗಿದೋತ್. ನಿಮ್ಗೆ ಸೌಡ ಇರಂಗಿಲ್ಲ. ಸಂಚಾನ ಕಸ ತೆಗ್ಯಾಕ ಕರ್ಕೊಂಡು ಹೋಗಿರ್ತೀವಿ, ಬಂದಿನ ರಾತ್ರಿ ಇಲ್ಲಿ ಕಸ ಇರ್ತತಿ, ಮುಗಿದ ಹೋಗ್ತೀವಿ.
ನನಗೋಸ್ಕರ ಏನಾರ ಮಾಡಿ ನೀನು ಮಾಡ್ತಾನವಿ. ಈಗ ಮಾಡ್ಲಿಲ್ಲ ಅಂದ್ರೆ ಏನಾಯ್ತು ಹೇಳು? ನಿನಗೋಸ್ಕರ ಏನ್ ಮಾಡ್ಲಿ? ಪ್ರೀತಿಗೋಸ್ಕರ ತಾಜ್ ಮಹಲ್ ಕಟ್ಟಾರ, ಗೋಲ್ ಗುಮ್ಮತ್ ಕಟ್ಟಾರ. ನೀ ಹೂ ಅಂದ್ ನೋಡಿ ಈ ಊರಾಗ 4 ಪೈಖಾನಿ ಕಟ್ಟಿಸ್ಬಿಟ್ಟು ನಾವು. ಪೈಖಾನಿ ಯಾಕೋ 4 ಮಂದಿಗೆ ಉಪಯೋಗ ಆಗ್ಬೇಕನ್ನೋ ತಾಜ್ ಮಹಲ್ ಗೋಲ್ ಗುಮ್ಮತ್ ಕಟ್ಟಾರ. ಯಾರಿಗೂ ಯಾರಿಗಿಲ್ಲ. ಪೈಖಾನಿ ಕಟ್ಟಿಬಿಟ್ರೆ 4 ಮಂದಿ ಅನ್ನ ಸಾರು ತಿಂದಾರ, ಅರ್ಜೆಂಟ್ ಇದ್ದಾರ, ಕೂತಾರ ಕೊಬ್ಬರಿ ಸಾರು. ಸ್ವಲ್ಪ ಕಾರ್ ಹಚ್ಚಾಗೈತಲ್ಲ, ಗಂಡ ಮಕ್ಳು ಅಟ್ಟತ್ತಿತ್ತು ನೋಡ್ಬೋದು ಕಾರ್. ಅಷ್ಟ್ ಮಾಡ. ಅದ್ರ ಮ್ಯಾಗ ಒಂದು ಕುರ್ಚಿ ಇಡ, ಮುಂದ 5 ರೂಪಾಯಿ ಇಸ್ಕೊಳ್ದು ಒಳಗ್ ಕಳ್ಸೋದು, 5 ರೂಪಾಯಿ ಇಸ್ಕೊಳ್ದು ಒಳಗ್ ಕಳ್ಸೋದು. ಹುಚ್ಚದಿ ಶಾನೆಕಿದಿ. ಯಾಕೇನಾಯ್ತು? ಕಿಪ್ಪಿ ಕೀರ್ತಿಗಿರು ಅಷ್ಟು ನಾಲೇಜನು ನಿನಗಿಲ್ಲ. ಅಂದ್ರೆ 4 ಮಂದಿನ ಮೇಂಟೈನ್ ಮಾಡ್ಕೊತ ಹೋಗ್ಲೆ ಮಾಡು. ಆಕಿ ಈಗ ಸಾವ್ತಾಳ, ಇನ್ನೊಂದು ತಾಸಿಗೆ ಸಾವ್ತಾಳ ಅನ್ನಕ್ಕೆ 4 ಮಂದಿ ಮೇಂಟೈನ್ ಮಾಡ್ಯಾಳ. ನೀ ಬೇಕಾದ ಗುಂಡ್ಕಲ್ ಇದ್ದಂಗೆ ಅದಿ, ಒಂದು 7-8 ಮಂದಿರ ಬೇಡ ನಿಮಗೆ. ಮಾಡ್ರು. ವಯಸ್ಸಿದ್ದಾಗ ನಾಳೆ ಜಂಗತ್ ಉದುರು ಹೋಗ್ಬಿಡ್ತೀರಿ ನೀವು. ಅತ್ತಾಗಿದ್ದ ಏನು ಅವಾಗ ಅಂಕರು ಮಾಡ್ಲಿಲ್ಲ, ಈಗೇನು ಮಾಡಲಿ? ಮಾಡ್ಬೇಕಂದ್ರೆ ನನ್ನ ಕೈಯಾಗ ಏನೂ ಇಲ್ಲ, ಹಂಗೆ ಹಾಕಿರಿ ನೀವು. ವಯಸ್ಸಿದ್ದಾಗ ನಮ್ಮಂಥ ಹರಿಯದ ಹುಡುಗರಿಗೆ ಒಂದು 4 ಮಂದಿಗೆ ಅನ್ನ ಹಾಕೋದು ಕಲೀರಿ. ನಿಮ್ಮ ಹೆಸರು ಹೇಳಿ ಅವನು 4 ದಿನ ಬದುಕ್ಯಾರ ಬದುಕ್ತಾವ. ನಿಮ್ಮ ಅವ್ರ ಸೀಜನ್ ಇದ್ದಾಗ ಸುಮ್ ಕೂತು ಸೀಜನ್ ಮುಗಿದ್ದಿಂದ ಬಾಯನ್ ಹಲ್ಲು ಅದ್ ನೀವು ಅನ್ನೋದು ನಮ್ಮನ್ನು ಹತ್ತು ಅನ್ನೋಕೆ ಬಾಯನ್ ಹಲ್ಲು ತಮ್ಮ ಅಲ್ಲಿ ಅವಾಗ ನಂದು ಯಾಕೋ ನೆಟ್ವರ್ಕ್ ಸ್ಲೋ ಆಗೈತೆ ಅಲ್ಲಿ ಆಗ ನಾವು ಅನ್ಬೇಕು. ಅತ್ತಾಗಿದ್ದ ವೈರಸ್ ಅಟ್ಯಾಕ್ ಹಾಕೋ ಹೊರತು ಒಂದು ಡೌನ್ಲೋಡ್ ಆಗಂಗಿಲ್ಲ. ಅದು ಬೇಕಾ ಇದು ಬೇಕಾ? ಈಗಾರ ಲವ್ ಮಾಡ್ತಿಲ್ಲ ನನ್ನ ಅಲ್ಲ ಅಲ್ಲ ನನಗೋಸ್ಕರ ನಡಿ, ಏನಾರು ಕೊಡ್ಸಾತ ನಡಿ. 5 ರೂಪಾಯಿ ತೊಗೊಬೇಡಮ್ಮ, 10 ರೂಪಾಯಿ ತಗೋ. ಇದೊಂದು ತಿಳುವಳಿಕೆ ಮಾತು ಹೇಳ್ತೀನಿ. ಹೇಳು. ಇಷ್ಟೊಂದು ಬಡಿಗೆ ಕೊಡ್ತಾನೋ ಬಾಗಲ ಬಡಿಬೇಕು. ಹೇಳ್ರವ ಭಾಳ ತನ ಕುಂದ್ರಬೇಡ್ರಿ, ಹೇಳ್ರಿ ಮಾತಕತಿ ಮನ್ಯಾಗ ಇಟ್ಕೋರಿ, ಹೇಳ್ರಿ ಅನ್ಬೇಕು. ಯಾಕಂದ್ರೆ ಗಂಡ ಮಕ್ಳು ಮಾತು ಬರ್ಬೇಕು ಬಾರ ಅಂಗಡಿಯಾಗ, ಹೆಣ್ಮಕ್ಳು ಮಾತು ಬರ್ಬೇಕು ಇದ್ದ ಜಾಗದಾಗ. ಅಲ್ಲೇ ಯಾಕೆ ಬರ್ತಾವು? ಅಲ್ಲೇ ಬರ್ತಾವು. ನೀ ನೋಡಿ ಕೋಟಿ ಗಂಟ್ಲೆ ಖರ್ಚು ಮಾಡಿ ಟಾಯ್ಲೆಟ್ ಕಟ್ಸಿದ್ರು ಅಲ್ಲೇವ ಅದ್ರ ಗಾವ್ ಗದಲ್ ನನಗತ್ತಾರ ಅವ್ರು. ಚರ್ಗಿ ಹಿಡ್ಕೊಂಡು ಬಾ ಶಾಯವ, ಬಾ ಮಲ್ಲವ, ಎಲ್ಲರೂ ಓಣ್ಯಾನವ್ರು ಹೊಂಟ್ರು. ದಾರಿ ಹಿಡ್ದ ನೆಲಕ್ಕೆ ಚರ್ಗಿ ಇಟ್ಟರು, ಚಾಲೋ ಇವ್ವ ಬೆಳ್ತಾಳೆ, ಪುಣ್ಯ ಮಾತಾಡ್ತಾಳೆ. ಇವ್ವಾಕಿ ಗಂಡಗೆ ಗೊತ್ತೈತಿ ಕರೆ, ಗಂಡ್ರಿ ಸುಮ್ಮನೆ ಊರು ಸಾಬರಿ ಮಾಡಿ ಊರಿಗೆ ಊರಿ ಹಚ್ಚಿ ಅದನ್ನ ಚರಿಗೆ ನೀರು ಅದಕ್ಕೆ ಸುರಿದು ನಿಮ್ಮವ್ರ ಮನೆ ಬಂದಿರ್ತೀರಿ ನೀವು. ನಿಮ್ಮದು ನಮ್ಗೆ ಗೊತ್ತಿಲ್ಲ. ಆದ್ರೆ ನಾವು ಗಂಡು ಮಕ್ಳು ಹಂಗಲ್ಲ. ಒಂದು ನೈಟ್ ಅವ್ನು ಅವರ ಕುಡಿದಿರ್ತೀವಿ, ನಮ್ದು ಅವರ ಕುಡಿದಿರ್ತಾನೋ, ಯಾರು ಕುಡಿದಿರ್ತೀವೋ ನಮ್ಗೆ ನೆನಪಿರಂಗಿಲ್ಲ. ನಮ್ದು ಅಟ್ಟ ಉಸಾಬರಿ ಮಾತಾಡಿದ್ ನಮ್ಗೆ ನೆನಪಿರಂಗಿಲ್ಲ, ಮನೆ ಬಂದಿರ್ತೀವಿ ನಾವು. ಹಿಂಗ ನಿಮ್ದು ಹಿಂಗ. ನಾನು ಮೊನ್ನೆ ನಾಟಕ ಮುಗಿಸಿ ದಾರಿ ಹಿಡ್ದು ಹೊಂಟಿದ್ನಿ. ಇಬ್ರು ಕೂಡ ಚಾಲೋ ಮಾಡಿದ್ರು. ಏನಂತ? ಯಾಕ ಸಂಜಿದಾತನ ಬಿ ಅಂದಳ ಪದ್ಧತಿ ಇರ್ತವಲ್ ಪಾಪ ನಿಮ್ಮ. ಹ್ಞೂ ಬೇ ತಂಗಿ, ಸಂಜಿದಾತು ಗಂಡ ಬರು ಹೊತ್ತಾತ್ಲ, ಸ್ವಲ್ಪ ಒಲಿಪುಟ ಮಾಡಿದಕ್ಕೆ ನಾ ಅಳ್ಕಂದ್ ಮಾಡೀನಿ. ನೆಟ್ ಹೋದಕ್ಕೆ ನಟ್ ಅಂಟ್ರಿಸಿ ಗಂಟಂದು ಮಾಡ್ತಂದಕ್ಕೆ. ಏನು ಗಂಡ ಬಂದು ನಿಷೇಧಾಗ ಅಳ್ಕಂತ ತಿಂದು, ಏನು ಗಟ್ಟಿ ಅಂತ ತಿಂದು ದೇವ್ರಿಗೆ ಗೊತ್ತು. ನೀ ಏನಂತ ತಿಳ್ಕೊಂಡಿ? ಅಳ್ಕಂದಂದ್ರ ಸಾಂಬಾರು, ಗಟ್ಟಿ ಅಂತಂದ್ರೆ ಪಲ್ಲೆ. ಓ, ಇನ್ನು ತಿನಿಕ್ ಒಡವಡ್ಕಂದ್ರೆ ಹಿಟ್ಟಿನ ತುಣುಕೇನು ಇರ್ಬೋದು. ಕೋತಂಬರಿ, ಕರಿಮೇವ, ದಾಲ್ಚಿನ್ನಿ ಹಂಗೆ ಇರ್ತಾವ ಅದ್ರಾಗೆಲ್ಲ. ನಿಮ್ಮವ್ರು ತಿನ್ನಲ್ದಂಗೆ ಮಾಡಿ ಇಡ್ತಿರಲ್ಲೋ. ನಿಮ್ಮವ್ರು ಚಲೋ ತಂಗೆ ಮಾಡಿ ಹಾಕಿದ್ರೆ ಗಂಡಸರು ತಿಂದಾವು. ಇರ್ಲಿಲ್ಲ ಅಂದ್ರೆ ಅವ್ಯಾಕೆ ದಾಬಾಕ್ ಹೋಗಿದ್ದ 500 ಖರ್ಚು ಮಾಡಕ್ಕ. ನೋಡ್ರಿ ಹೆಸರು ಅಂತ ಬಿಟ್ಟಾರ, ಅಳ್ಕಂದತ್ತ ಗಟ್ಟಿ ಅಂತದವು. ಇಂಥ ಉಪಯೋಗಿ ಮಾಡ್ಯ ಸರ್ಕಾರದವರೆಲ್ಲ ನಮಗ ಮಾಡ್ಯಾರ. ನಿಮ್ಮವ್ರು ಇದೊಂದು ಕಾಲ ಐತಿ. ನಿಮ್ಮವ್ರು ಎಷ್ಟು ದುಡ್ಕೊಂಡ್ಬಿಡ್ರಿ. ಈಗ ಮುಂದೆ ನಮ್ಮ ಗಂಡ್ಮಕ್ಳು ಏನಾರು ಹೆಚ್ಚರಾದ್ರ ಅಂದ್ರೆ ನಿಮ್ಮವ್ರು ಕುಡಿಯಾಕ ನೀರು ಸಿಗುದಿಲ್ಲ. ನಿಮ್ಗೆ ಹಂಗೆ ಮಾಡಿ ಇಡ್ತೀವಿ ನಾವು. ಹೌದು ಬಿಡ್ರಿ, ಗಂಡ್ಮಕ್ಳದ ತಪ್ಪೈತಿ. ಸುಮ್ ಕೂತೀವಲ್ಲ ಅದಕ್ಕೆ ಇಟ್ಟು ಮಾತಾಡಕತ್ತಾಳೈತಿ. ಈ ಸಲಂಕರು ಇಲೆಕ್ಷನ್ ಬತ್ತು ಎಲ್ಲರೂ ಓಟ್ ಹಾಕಿ ಮನೆಗೆ ಬಂದು ಒಬ್ರು ವಿಚಾರ ಮಾಡಲಿಲ್ಲ. ಆದ್ರೆ ಅವ್ರು ವಿಚಾರ ಮಾಡ್ಯಾರ ನೋಡ್ರಿ. ಆರಿಸಿ ಬಂದ್ರೆ ಎಷ್ಟು ಉಪಯೋಗ ತಗೊಂಡ್ರು ಅವ್ರು. ಬಸ್ ಚಾರ್ಜ್ ಫ್ರೀ ಮಾಡ್ಯಾರ. ಆಧಾರ್ ಕಾರ್ಡ್ ತೋರಿಸಿ ಶೀಟ್ ತುಂಬ ಟಿಂಗ್. ಇವನವನು ಬಸ್ ಚಾರ್ಜ್ ತೆಗೆ ಸೀಟ್ ಸಿಗಲಾರ್ದ ನಾಯಿಗತೆ ದೇಕ್ಬೇಕ. ಬತ್ತೇನ್ಲೇ ಗೋಕಾಕ್ ನಾಕ ಇವನು ಜರ್ಗಡ್ತ ಬಸ್ ಹೊಡ್ಯಾಕೆ ಬಂದ್ರೆ ಡ್ರೈವರ್ನ ಕಂಡಕ್ಟರ್ನ ಕಂಟೆ ಹೋದ್ ಬಸ್ ತುಂಬ ಮೋಡ್ಕದಾರ್ಗೆ ಹಾಕ್ತಿದ್ರಿ. ಅವ್ರು ಅಷ್ಟ ಅಲ್ಲ, ಬಚ್ಚಾರ್ ಫ್ರೀ ಮಾಡ್ಯಾರ ಮಾಡೋಲ್ರಕ್ಕೆ. 2,000 ನನಗೆ ಜಮಾ ಹಾಕ್ಯಾವ ತಿಳಿದಿದ್ದೆ. ಅವು ಇವಕ್ಕ ರೇಷನ್ ರೊಕ್ಕ ಜಮಾ ಆಗ್ಯಾವ. 25 ದಿನ ಬ್ಯಾಂಕಿಗೆ ಅಡ್ಡಾಡಿ ಚಪ್ಪಲ್ ಹೊರದೋದು 10 ರೂಪಾಯಿ ಜಮಾ ಆಗಿಲ್ಲ. ಯಾರಿಗಾರ ಆಗ್ಯಾವನ ಮತ್ತ? ಇಲ್ಲ ಎಲ್ಲ ಹಾಳಾಗಿ ಹೋಗ್ಲಪ್ಪ. ಬಸ್ರಾದ್ರೆ ಇವ್ರಿಗೆ 6,000 ಕೊಡ್ತಾರೆ. ಬಸ್ರು ಮಾಡಿದಾರೆ 10 ರೂಪಾಯಿ ಕೊಟ್ಟಾರ. ಒಬ್ಬರಿಗಾರ ಜಮಾ ಆಗ್ಯಾವ ಒಬ್ಬರಿಗೆಲ್ಲ ಬಾಲ್ ಹೊಡ್ಯಾವ ತತ್ತಿ ಕೊಡ್ತಾರ. ಇವ್ರಿಗೆ ಮತ್ತೆ ತತ್ತಿ ಕೊಟ್ರೆ ಸೆರಗು ಮರಿ ಮಾಡ್ಕೊಂಡು ಗುಳು ನೋಡ್ತಾರ. ಇವನವನು ಒಂದು ಅರ್ಧ ಕೊಟ್ರೆ ಸಾಯ್ತೀವ ಸರ್. 9 ತಿಂಗಳು ಕಷ್ಟಪಟ್ಟಿರ್ತೀವಿ. ಹಲೋ ಮೇಡಮ್, ನಾವು ಮೂಗ್ ಹಿಗಿಸಿ 9 ತಿಂಗಳ ಸಂಬಂಧ ಎಷ್ಟು ಕಷ್ಟಪಟ್ಟಿರ್ತೀವಿ. ಅಲ್ಲಿ ಪಟ್ಟಿರ್ತೀರಿ. ಏನ್ ಪಟ್ಟಿರ್ತೀವಿ? ನಿಮ್ಮವ್ರು ಚಾರ್ಜರ್ ಇಲ್ಲ, ಮೊಬೈಲ್ ಚಾರ್ಜ್ ಆಗಿರ್ತೈತನ ಅಲ್ಲಿ.
ಶ್ರಮ ಇರ್ತತಿ, ರಕ್ತ ಸುರಿಸಿರ್ತೀವಿ ನಾವು ಅಲ್ಲಿ. ಹೊಲದಾಗ ನೀರು ಹಸಿದ್ದು ವಿಚಾರ ಮಾಡಂಗಿಲ್ಲ ನಾವು. ಮನ್ಯಾಗ ನೀರು ಹಸಿದ್ ಎಲ್ಲ ಚುಮ್ಮ ಹೊಯ್ಕೋತ್ ಹೋಗೈತೆ. ನಾನು ಚಿಮ್ಮನ ಚಿನ್ನೇನು ಉಳಿತೈತೆ ಅದ್ರಾಗ. ಅದಕ್ಕೆ ನಾಳೆಗೆ ಎಲ್ಲರೂ ಗಂಡ್ಮಕ್ಳು ಒಗ್ಗಟ್ಟಾಗಿ ವಿಧಾನಸೌಧ ಮುಂದೆ ಸಾಬುದನ್ನೇ ಸತ್ಯಾಗ್ರಹ ಮಾಡ್ತೀವಿ. ಉಪ್ಪಿಂದಲ್ಲ, ಉಪ್ಪಿಂದ ಗಾಂಧೀಜಿ ಅವ್ರ ಕೈ ಮಾಡಿ ಬಿಟ್ಬಿಟ್ಟಾರ ಅದನ್ನ. ನಾವೀಗ ಸಾಬುದನ್ನೇದು ಮಾಡ್ತೀವಿ. ಮಾಡೋಣ ಬರ್ರಿಪ್ಪ, ನಾಳೆಗೆ ಎಲ್ಲರೂ ಬರ್ತಿರಲ್ಲ, ಬರ್ರಿ ನೋಡ್ರಿ. ಅವ್ರಿಗೆ ಏನು ಬೇಕಾದ್ರು ಕೊಡಲ್ರಕ್ಕ. ನಮಗೂ ಇನ್ನು ತಿಂಗಳ ಗಣಮಕ್ಳಿಗೆ ಜೋಕ್ಮಾರ್ ಪಿಂಚಣಿ 1500 ರೂಪಾಯಿ ಜಮಾ ಆಗ. ಇದೇನಿದು ಜೋಕ್ಮಾರ್ ಪಿಂಚಣಿ? ಮತ್ತು ನಿಮಗೆ 2000 ಎದುರು ಅಕ್ಕವು ಗೃಹಲಕ್ಷ್ಮಿ. ಮತ್ತು ನಮ್ಮ ಜೋಕ್ಮಾರ್ಗಳು ಬೇಡ, ನಮಗೂ ಬೇಕಮ್ಮ. ನಮ್ಮ ತಾಡೆ ಖರ್ಚಿರ್ತಾವೆ. ನಿಮ್ಮವ್ರು 45 ಇದ್ದದ್ದು ಚಾಯ್ಸ್ 60 ಏರ್ಸ್ಯಾರ, 15 ರೂಪಾಯಿ ಇವ್ರು ಕೊಡಕತ್ತಾರೆ. ಇಷ್ಟು ಬಿಟ್ರೆ ಮತ್ತೇನಾಗಿಲ್ಲ. ನಿಮ್ಮವ್ರು ಎಜುಕೇಟೆಡ್ ಗೂಡ್ಸ್. ಏಯ್ ಬಾ, ಏನಾರ ಬಾ ತಿನ್ನಾಕ ಉಣ್ಣಾಕ ವಿಚಾರ ಮಾಡಬಾರ್ದು. ಅದು ಈ ಊರಾಗ ಬಂದೆ ಅಂದ್ರೆ ವಿಚಾರ ಮಾಡ್ತಾರ. ಇಲ್ಲಿ ಬೇಕ್ರಿ ಅಂಗಡಿ ಐತೆ, ಮಗ್ಲ ಬಜ್ಜಿ ಮಾಡ್ಯಾರಲ್ಲ, ಅವ್ರು ನಾಳೆ ನಸಕ್ನ್ಯಾಗ ವಡ ಮಾಡ್ತಾರ. ಏ ಬಟ್ಟನ್ ಕರ್ಸ್ಯಾರ, ನೀ ಬರ್ತಿ ಅಂತ ಹೇಳಿ ಭಾರಿ ಬಟ್ಟನ್ ಕರ್ಸ್ಯಾರ. ಬಟ್ಟ ಅದಾನ, ಬಟ್ಟ ಒಂದು ಬಟ್ಟ ಇಲ್ಲ ಅವಂಗ. ಬಟ್ಟಿಲ್ದ ವಡ ಹೆಂಗ್ ಮಾಡ್ತಾರ? ಇನ್ನು ಮೆಣಸಿನ್ಕಾಯಿ ಬಜ್ಜಿ ಹೆಂಗ್ ಮಾಡ್ಯಾನ ವಿಚಾರ ಮಾಡು. ಭಾರಿ ಟೇಸ್ಟ್. ಇಲ್ಲಿ ಕೂತಾರ ಒಬ್ಬರ ತಿಂದಾರಂತ ಇನ್ನು ಅಲ್ಲಿ ಹೋಗಿ. ಯಾಕಂದ್ರೆ ಅದು ಮೆಣಸಿನ್ಕಾಯಿ ಸರಳ, ವಡ ಹಿಂಗ ಭಾರಿ ವಡ. ಅವ್ರ ಉದ್ಯೋಗ ಮಾಡೋರ್ನು ಮಾಡಿಸ್ಕೊಡಂಗಿಲ್ಲ. ಇಲ್ಲ ಚಲೋ ಮಾಡ್ತಾನವ. ನಾನು ತಿನ್ನಾಕೋತ ಹೋಗಿದ್ದೆ. ಸುಮ್ಮಿರೋರು ಪಾಪ ಬಂದು ಹೋಗಿ ಇಲ್ಲಮ್ಮ, ಎಲ್ಲ ಕಡೆ ಬಜ್ಜಿ ತಿನ್ನೋದು ಬೇರೆನಿ. ಆ ಬಜ್ಜಿ ಟೇಸ್ಟಿ ಎಮ್ಮಿ ಐತಿ. ಅದು ಮ್ಯಾನುಫ್ಯಾಕ್ಚರ್ ಡಿಪೆಂಡ್ ಇರ್ಬೇಕು ಅದು. ಯಾಕಂದ್ರೆ ಅದು ತಿನ್ನಕ್ ಹೋಗಿದ್ದೆ. ಉಂಗ್ರು ಕೂದಲು ಬತ್ತು ಒಳಗೆ ಬಂದೇವ. 4 ದಿವಸ ಆದ್ಮೇಲೆ ಗೊತ್ತಾಗ್ತದು ಕೂದಲಲ್ಲ ಕೋತಂಬರಿ ಅಂತೇಳಿ. ಕೋತಂಬರಿ ಭಾಳ ಹಾಕಿರ್ತಾರ ಅವರು. ಅನ್ಬೇಡ, ಪಿಜ್ಜಾ ತಿಂತೀಯ ತಿನ್ನಮ್ಮ. ಅವ್ರಿಗೆ ಹೇಳ್ತೀನಿ, ಸರ್ ಅವ್ರಿಗೆ ಇಂಥದ್ದು ಬೇಡ, ದಿಪ್ಪನ ಚಪಾತಿ ಮೇಲೆ ನಾಯಿ ಕಕ್ಕೊಂದದು ಕೊಡ್ರಿ ಅಂತ ಹೇಳಿ ತಗೊಳ್ ಮಾಡ್ಬಿಡುದು. ಒಣದನ್ನ ಇಕ್ಬಿಡು, ಚರ್ರ ಅಂತೇಳಿ ತಿನ್ನು. ಪಿಜ್ಜಾ ತಿನ್ನು. ಪಾನಿಪುರಿ ತಿನ್ಬೇಕು. ಪುರಿ ತಿನ್ಬೇಡಮ್ಮ, ಗಂಟ್ಲು ಕಾನಿಕರ. ಪಾನಿ ಗಟ ಕುಡಿ, ಅದ್ರೊಳಗೆ ವಿಟಮಿನ್ ಸಿ ಹಾಕಿರ್ತಾರ. ಏನಿರ್ತೈತಿ? ವಿಟಮಿನ್ ಸಿ. ಉಪ್ಪು ಎಲ್ಲಿ ಉತ್ಪತ್ತಿ ಆಗತ್ತನ್ನೋ ಗೊತ್ತಿಲ್ಲ. ಮಕ್ಕಳು ಪಾನಿಪುರಿ ತಿಂತಾರಂತ. ಮನ್ಯಾಗ ಕೂಳು ತಿನ್ನೋದು ಗೊತ್ತಿಲ್ಲ. ರೊಟ್ಟಿ ಪಲ್ಯ ಮಾಡಿ ಇಟ್ಟು ಬಿಟ್ಟಿರ್ತಾರ ಅಂತದ್ ಬಿಟ್ಟು ಪಾನಿಪುರಿ ಈಟಿಂಗ್, ಗೋಬಿ ಮಂಚೂರಿ ಈಟಿಂಗ್. ನಿಮ್ಮವ್ರು ನೀವೇನು ರೊಕ್ಕ ಖರ್ಚು ಮಾಡಿ ತಿಂದ್ರಂಗಿಲ್ಲ. ನಮ್ಮ ಅಂತಮ್ರ ತಲೆ ಬೋಳ್ಸಿ ತಿಂದು ಮನೆಗೆ ಬಂದಿರ್ತೀರಿ. ನಿಮ್ಮವ್ರು ಆಗಿತ್ತು ದೋಸ್ತ, ಈಗೆಲ್ಲ ನಾವು ಕೊಡಕ. ನಿಮ್ಮವ್ನ ಹುಡುಗಿಯಾರ ಸಂಬಂಧ ಎಷ್ಟೋ ಮಂದಿ ಹೊಲ ಮನೆ ಕಳ್ಕೊಂಡಾರ. ನಿಮ್ಮವ್ರು ನನ್ನ ಸಂಬಂಧ ನೀವು ಏನು ಕಳ್ಕೊಂಡ್ರಿ ಅದನ್ನ ಹೇಳ್ರಿ ನನಗೆ. ನಿಮ್ಮವ್ರು ಇನ್ನಟ್ ಮನೆ ಮಾರ್ಸಿರ್ ಹೊರತು ನೀವೇನು ಮನೆ ಕಟ್ಕೊಂಡಿರಿ? ನೀವೇನು ಕಟ್ಕೊಂಡ? ಒಬ್ಬಾಕ್ಯಾರ ಗಂಡ್ಮಕ್ಳ ಸಂಬಂಧ ಸತ್ತಿರಿ. ಅವ್ರಲ್ಲ ಕೊಂದ್ ಸಾಯಿ ನೋಡು. ಈಗ ಅದೇ ನಡೆದೈತಿ. ಯಾರು ಸತ್ತಾರ? ಒಬ್ಬಾಕಿ ಸಾಯಿ ನಾನು ಎಲ್ಲರೂ ಸತ್ತಾರಪ್ಪ. ನೋಡಲ್ಲಿ ಕಮಿಟಿ ಅವ್ರು ದಾರ ಕಟ್ಟಾರ, ಹಾಕೋ ನೋಡುನು. ನಿನ್ ಸಂಬಂಧ ಕಟ್ಟಾರ ಅವರು. ನಾನು ಲವ್ ಮಾಡಂಗಿಲ್ಲ. ಮತ್ತೆ ಹಿಂಗ ಟೈಮ್ ಪಾಸ್ ಮಾಡಿ ಕೈ ಬಿಡಾಕ ನನ್ನ ಗೊತ್ತಾಗೈತೆ ನನಗೆ. ಬೇಡಪ್ಪ, ಶ್ರಾವಣ ತಿಂಗಳದಾಗ ಗಜ್ಮಾ ನೆಂಪ್ ತೆಗಿಬಾರ್ದು. ಈಗ ಏನಾಯ್ತಪ್ಪ, ಶ್ರಾವಣ ತಿಂಗಳ ಭಜನಾ ಮಾಡೋದು, ಗಜ್ಮಾ ಬಂದ್ ಮಾಡೋದು. ಈಗ ನನ್ನ ಮುಂದೆ ಗಜ್ಮಾ ಅನ್ಬೇಡ್ರಿಪ್ಪ, ನಾ ಹಾಸಿಗೆ ಪತ್ತೆ ಮಾಡಿ ನನ್ನ ಭಜನಾ ಅಟ್ಟ ಚಾಲು ಆಯ್ತು. ಎಲ್ಲರೂ ಚಿಕನ್ನ ಮಟನ್ನ ಬಿಡ್ತಾರತ್. ನಾ ಎಲ್ಲಾನು ಬಿಟ್ಟು ನಾ ಸರ್ವಸ್ವನ್ನೇ ಬಿಟ್ಬಿಟ್ಟು. ಚಿನ್ನ ಈಗಾರ ಲವ್ ಮಾಡ್ತಿಲ್ಲ, 20 ರೂಪಾಯಿ ಕೊಡ್ತೀನಿ ಲವ್ ಮಾಡಿ. ನಾನು 1 ರೂಪಾಯಿ ಕೊಟ್ಟು ಉಪ್ಪಿಟ್ಟು ತಿನ್ನಿಸ್ಬಿಡ್ತೀನಿ. 2 ರೂಪಾಯಿ ಕೊಟ್ಟು ಬಜ್ಜಿ ತಿನ್ನಿಸ್ಬಿಟ್ಟಿಲ್ಲ ನೀನು. ಯಾಕೇನಾಯ್ತು? 5 ಸಲ ಮಳಿ ನಿತ್ತದಿಂದ ನಾಟಕ ಮಾಡಿಲ್ಲ ಯವ್ವ ಇವರು. ಈಗೇನಾಯ್ತು? ಈಗ ಅದಕ್ಕೆ ತಟ್ಟು ಕಟ್ಟಾರ ಯವ್ವ. ಸುತ್ತಲ ಒಟ್ಟ ನಿಂದ್ರವಾರ ಬತ್ತ. ಕಮಿಟಿಯವ್ರು ಭಾಳ ತಿಂಡಿಯವ್ರು ಅದಾರ ಯವ್ವ ಇವರು. ಯಾಕೇನಾಯ್ತು ಈಗ? ಅಮ್ಮ ಶ್ರಾವಣ ಮುಗುಮಟ ಬೇಡತ್ತಾಳ ಯವ್ವ. ಮತ್ತೆ ಹೆಂಗ್ ಲವ್ ಮಾಡೋದು? ದೂರಕ್ಕೆ ದೂರ ದೇವ್ರಿಗೆ ಏನು ಎಡಿ ಮಾಡಿ ತುತ್ತು ಮಾಡಿ ಉಣಿಸ್ತಾರನ್ನ. ನೀ ಅಡಿಗೆ ಮನೆ ಮಕ್ಕೋದು, ನಾ ಪಡ್ಸಲೆ ಮಕ್ಕೋದು, ಸ್ವಾಹ ಅನ್ಬಿಡು. ಮಕ್ಳು ಹೆಂಗಕ್ಕವು? ಮಕ್ಳು ಅಕ್ಕವು ಬೇಕಾದ್ರೆ ಸ್ಕ್ಯಾನಿಂಗ್ ಮಾಡಿಸ್ ನೋಡಿ. ಈಗ 2 ಮುಗಿದು 3 ಐತಿ ನೋಡಿ ನಿನಗೆ.
ಸ್ವಾಹ ಅನ್ನಿಲ್ಲ ಇದೇ ಮುಗಿದೋತು ನೆಟ್ವರ್ಕ್ ಮೇಲೂ ಅಕ್ಕ ಈಗ ಏನು ವಿಚಾರ ಬರೀ ಮಾಡಕ್ ಇದನ್ನ ಮಾಡವ ಬೇರೆ ಉದ್ಯೋಗ ಏನಿಲ್ಲ. ಉದ್ಯೋಗ ಮಾಡ್ತೀವಿ. ನಮ್ಮ ದೋಸ್ತ ಚೀನಾದಾಗ ಅದಾನ, ಅವ್ ಹೇಳನ 600 ರೂಪಾಯಿ ಕೊಡ್ತಾರತ್ತ. ಹೋಗಿದ್ದೆ ಮೊನ್ನೆ ಒಂದು 15 ದಿನ ಅಲ್ಲಿ. ಈ ಹಂಡಿ ಗೊಬ್ಬರ ತುಂಬಾಕ 600 ರೂಪಾಯಿ ಕೊಡ್ತಾರ, ಕರ್ಕೊಂಡೋದ. 600 ರೂಪಾಯಿನ ಕೊಟ್ರು, ಆದ್ರೆ ಅವ್ರ ಹಂಡಿ ಗೊಬ್ಬರ ತುಂಬಾ ಹಚ್ಚಲಿಲ್ಲ. ಇನ್ನು 200 ಕೊಡ್ತೀನಿ ಕುಂಡಿ ಗೊಬ್ಬರ ಹೋಗಿ ಅಂದ್ರು ಅವರು. ಅದಕ್ಕೆ ಬ್ಯಾಡತ್ ಬಿಟ್ಟು ಬಂದೆ. ಮಾಡ್ತೀವಿ ಯಾವ್ದಾರ ಈ ಬಿಸ್ನೆಸ್ ಯಾಕೆ ಮಾಡೋದು? ಇದ ಚಲೋ ಐತಲ್ಲ, ಹೆಂಗಿದ್ರು ಅಂಬ್ ಬರ್ತಾಳ ಮೈಯಾಗ. ನಿನಗೊಂದು ಇದನ್ನ ಕೊಡಿಸ್ತೀವಿ. ಯಾವುದು? ತಿಕ್ಕುದ ನೀ ಕೈಯಾಗ ಗುಳ್ಳರ ಎದ್ದಿರ್ಬೇಕು, ಅದರ ಹರಿದಿರ್ಬೇಕು. ಅವುಗಳು ಹಚ್ಚೋದು ತಿಕ್ಕುದು ನೀ. ನಾವೊಂದು ದೊಡ್ಡ ಬಾರ್ಕೋಲ್ ಮಾಡಿಸ್ಬಿಡ್ತು, ಮಂದಿ ಎಲ್ಲಿ ಭಾಳ ಇರ್ತಾರ ಅಲ್ಲಿ ಚಾಲು ಮಾಡಿಬಿಡ್ತು. ಅವಸರದಾಗ ಗರ್ಭದ ಗುಡಿಗೆ ಬೆಂಕಿ ಹಚ್ಕೋತಿದ್ ನಾವು. ಚಿಲ್ಲರ್ ಕೊಡ್ತಾರ, ನೋಟ್ ಕೊಡ್ತಾರ, ಬಜ್ಜಿ ಕೊಡ್ತಾರ. ಚಿಲ್ಲರ್ ನಿನಗ, ನೋಟ್ ನನಗ. ಜೋಳ ಕಾಳ ಬಜ್ಜಿ ಜೋಳ ಕಾಳ ಸಂಗೀತಗಾರ ಕೊಟ್ಬಿಡ್ನು ತಿಂದ್ಬಿಟ್ಟು ಆರಾಮಿರ್ಲಿ ಅವ್ರು. ಇವತ್ತ ಒಮಿನಿ ಮತ್ತೊಂದು ಇದನ್ನ ತೊಗೊಂಬಂದಾರ, ಬುಲೋರ ತೊಗೊಂಬಂದಾರ ಹೊಸದು. ಚಿತ್ನಾಗಿಲ್ಲ ಅವ್ರು ಅದ ಅವ್ರು ಬುಲೋರ ತಂದಾರಲ್ಲ ಅವ್ರು ಮಾತಾಡಕ್. ಏನತ್ತಮ್ಮ ಏನ್ ನಡ್ಸ್ರಿ ನೀವು? ಹೊಸ ಬುಲ ತಂದಾರಲ್ಲ ಅವರು. ನೀ ಬಾರ್ ಅಂಗಡಿಯಾಗ ಮಾತು ಬರ್ತಾವ ಹೇಳಿದಿಲ್ಲ, ಮತ್ತೆ ಇಲ್ಲಿ ಕೂತ್ ಏನ್ ಮಾಡಕತ್ತಾರ ಇವ್ರು? ಅವ್ರು ಬುಲೋರ ತಂದಿವಲ್ಲ, ತಂದಿನಿ ಬುಲೋರ ನೋಡಕ ನೀ ಬಾರ್ ಅದನ್ನ ಹಾಡಾಕತ್ತ ಅವ. ಹೆಂಗಾಗೈತ ಅದು? ಈಗ ಲವ್ ಮಾಡ್ತೀನಿ ಚಿನ್ನ. ನಮ್ಮ ಅಪ್ಪನ ಕೇಳಿ ಲವ್ ಮಾಡ್ತೀನಿ. ವಾಟ್ ಯು ಟರ್ಬೋ ಇಂಜಿನ್? ನಿಮ್ಮ ಅಪ್ಪನ ಕೇಳಿ ಮದುವೆ ಆಗಕ್ಕೆ ನಾ ನಿನ್ನಾಗತ್ತನ, ನಿಮ್ಮ ಅಪ್ಪನಾಗತ್ತನ? ಒಪ್ಪಾಯ್ದಿ ಮಾತಾಡಕ್ ಹೋಗ್ಬೇಡ. ನಮ್ಮ ಅಪ್ಪ ಇದ್ದಾಗ ನಾನ್ ಬಂದೀನಿ. ಅವೇ ನಿಮ್ಮ ಅಪ್ಪ ಇದ್ದಾಗ ನೀ ಬಂದ, ಮತ್ ನಿಮ್ಮ ಮೌನ್ ನಡ್ಬಾರ್ದು ಹೊಯ್ಕೂತ ಹಾದಳ ನಾಕಿ. ಅವೇ ನಿಮ್ಮ ಅಪ್ಪಂದು ಎಷ್ಟು ಶ್ರಮ ಐತೋ, ನಿಮ್ಮ ಮೌಂದು ಅಷ್ಟ ಕೋಪರೇಟಿವ್ ಐತಿ. ಹಂಗಾಗಿ ಹುಟ್ಟು ಬಂದು ನಿಮ್ಮ ಅಪ್ಪನ ಕೇಳ್ಬೇಡ, ಹಿಂಗ ಮುದಿಕಾಯಿ ಹೊಕ್ಕಿ ನಿಮ್ಮ ಅಪ್ಪನ ವಿಚಾರ ಬಿಡು. ನೀ ಮದುವೆ ಆದ್ರೂ ಅಷ್ಟ, ಆಗ್ಲಿಲ್ಲ ಅಂದ್ರು ಅಷ್ಟ, ಬಿಡು ಮಗ ಬೇಕಲ್ಲ. ಅವೇ ನಿಮ್ಮ ಅಪ್ಪ ಕೊಡ್ಲಿ ಬಿಡ್ಲಿ ಎಂದಿದ್ರು ನೀನ ನನ್ನಕ್ಕೆ ಬಾ. ನಿಮ್ಮ ಮೌನು ಇನ್ನು ಹಿಡಿದು ಸಿದ್ದ ಬೇರೆ, ಇನ್ ಮೇಲಿದ್ದ ಬೇರೆ. ಆಧಾರ್ ಕಾರ್ಡ್ ತೋರಿಸಿ ಬಸ್ಸಿಗೆ ಹೋಗಕ್ಕೆ ನನಗೆ ಇಟ್ಟಿರ್ಬೇಕಾದ್ರೆ ಇನ್ನು ಬಸ್ ಚಾರ್ಜ್ ಕೊಟ್ಟು ಹೋಗೋ ಕನಸ್ನ ನಾನು ಬೇಡ. ಬರ 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 ಬಾ.